ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸದ್ಯದಲ್ಲೇ ವೈಕುಂಠ ಏಕಾದಶಿ ಬಂತು. ಬಹುಶಃ ಏಕಾದಶಿಯನ್ನು ಮಾಡದೇ ಇರೋರು ಇದೊಂದು ಏಕಾದಶಿಯನ್ನು ಮಾಡಬೇಕು ಅಂತಾರೆ. ವೈಕುಂಠ ಏಕಾದಶಿ, ಆಮೇಲೆ ಆಷಾಢ ಏಕಾದಶಿ, ಇದೆರಡನ್ನು ಮಾಡುವುದರಿಂದ ಬಹುಶಃ ವರ್ಷದ ಎಲ್ಲ ಏಕಾದಶಿಯನ್ನು ಮಾಡಿದಂಥ ಫಲ ಸಿಗುತ್ತೆ ಅಂತಾರೆ. ಅದಕ್ಕೆ ಎಲ್ಲರೂ ಆ ಒಂದು ದಿನಕ್ಕೆ ಕಾಯ್ತಾ ಇದ್ದಾರೆ. ಆ ಒಂದು ವೈಕುಂಠ ಏಕಾದಶಿಯ ದಿನಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಬಹುಶಃ ಖುಷಿಯಾದಂಥ ವಿಷಯ ರಾಯರ ಭಕ್ತರಿಗೆ ಎಲ್ಲರಿಗೂ ಅಲ್ವಾ. ಹಾಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ರಾಯರು ನಮ್ಮ ಮಾತನ್ನು ಕೇಳಿಸ್ಕೋತಾರೆ, ಖಂಡಿತ ಕೇಳಿಸ್ಕೋತಾರೆ ಅನ್ನೋದಕ್ಕೆ ನಾನು ಚಾಕ್ಲೇಟ್ ವಿಷಯನ ಹೇಳಿ ನಿಮಗೆ ವಿಡಿಯೋ ಮಾಡಿದ್ದೆ ನಾನು ಅಲ್ವಾ. ಆಮೇಲೆ ಹಿಂದೆ ನಾನು ಒಮ್ಮೆ ಹೇಳಿದ್ದೆ, ಪೂರ್ಣ ಫಲನ ತಗೊಂಡು ಹೋಗಿ ರಾಯರಿಗೆ ನಡ್ಕೊಂಡು ಹೋಗಿ ಪಾದ ಸೇವೆ ಮಾಡ್ತೀನಿ ಅಂತ ಹೇಳಿ ಅಂತ. ತುಂಬ ಜನ ಮಾಡಿದ್ದಾರೆ ಆ ಪಾದ ಸೇವೆಯನ್ನು. ಈಗ ನಡ್ಕೊಂಡು ಹೋಗಿ ರಾಯರ ಮಠಕ್ಕೆ ಹೋದವ್ರು ಎಲ್ಲರೂ ನಂಗೆ ಮೆಸೇಜ್ ಹಾಕ್ತಾ ಇದ್ದಾರೆ, ನಾನು ಹೋಗಿದ್ದೀನಮ್ಮ ಅಂತ, ಇಷ್ಟು ವಾರ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ. ಹಾಗೆ ರಾಯರು ನಾವು ಆಡಿದ ಮಾತುಗಳನ್ನು ಕೇಳಿಸ್ಕೋತಾರೆ. ಬೇರೆಯವರು ಭಕ್ತರು ಆಡಿದ ಮಾತನ್ನು ಭಕ್ತರ ಬಾಯಲ್ಲಿ ಬಂದ್ಬಿಡುತ್ತೆ, ಇದೊಂದು ಒಳ್ಳೇದಾಗುತ್ತೆ ನಿಮಗೆ ಅಂತ ಬಂದಾಗ, ರಾಯರಿದ್ದಾರೆ ಯಾಕೆ ಭಯ ಪಟ್ಕೊಡ್ತೀರಿ ಅಂದಾಗ ಬಹುಶಃ ಆ ಮಾತನ್ನು ರಾಯರು ನಡೆಸ್ಕೊಡ್ತಾರೆ. ನಾವು ಭಕ್ತರು ಏನು ಮಾಡ್ತೀವಿ, ಯಾರಿಗೊಬ್ರಿ ಧೈರ್ಯ ಕೊಡ್ತೀವಿ, ರಾಯರನ್ನ ಪೂಜೆ ಮಾಡಿ ಅಂತೀವಿ, ಇಲ್ಲ ಅನುಷ್ಠಾನಗಳನ್ನು ಮಾಡಿ ಅಂತೀವಿ, ಆಗ ಅವ್ರು ಏನಾಗ್ತಾರೆ, ರಾಯರ ಭಕ್ತರಾಗ್ತಾರೆ ಅಲ್ವಾ. ಹೀಗೆ ಒಂದು ರಾಯರ ಭಕ್ತರ ಹತ್ರ ಒಂದು ಹೆಣ್ಣು ಮಗಳು ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಕಾಲ್ ಮಾಡ್ತಾ ಇರ್ತಾರೆ. ಪಾಪ ಅವ್ರ ಜೀವನದಲ್ಲಿ ಏನೋ ಒಂದು ತೊಂದರೆಗಳಾಗಿ ಗಂಡನಿಂದ ದೂರ ಇದ್ದಾರೆ. ಕೊನೆಗೆ ಅವ್ರು ಏನು ಮಾಡ್ತಾರೆ, ಒಂದು ದತ್ತು ಮಗುವನ್ನು ತಗೊಂಡು ಸಾಕ್ತಾರೆ. ಆ ಹೆಣ್ಣು ಮಗಳು ದತ್ತು ಮಗುವನ್ನು ತಗೊಂಡು ಸಾಕ್ತಾಳೆ. ಆದರೆ ವಯಸ್ಸಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹೆಣ್ಣಿಗೆ ಒಂದು ಆಸರೆ ಬೇಕು ಅಂತ ಅನಿಸುತ್ತೆ. ತಂದೆ ತಾಯಿ ಇರಲಿ, ಅಣ್ಣ ತಮ್ಮ ಇರಲಿ, ಯಾರೇ ಇರಲಿ, ಯಾರಿದ್ರೂ ಹೆಣ್ಣಿಗೊಂದು ಆಸರೆ ಬೇಕೇ ಬೇಕು. ಜೊತೆಗೆ ಒಂದು ಹೆಣ್ಣು ಮಗುವನ್ನು ತಗೊಂಡು ಸಾಕ್ತಾ ಇದ್ದಾಳೆ ಹೆಣ್ಣುಮಗಳು. ಆಗ ಅನಿಸುತ್ತೆ ಆ ಹೆಣ್ಣುಮಗಳಿಗೆ ಏನಂದರೆ, ತನಗೊಂದು ಆಧಾರ ಏನಾದರೂ ಬೇಕು ಅಂತ. ಆವಾಗ ರಾಯರ ಭಕ್ತರ ಜೊತೆಗೆ, ಈ ಭಕ್ತರ ಜೊತೆಗೆ ಯಾವಾಗ ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ ಹೇಳ್ಕೋತಾರೆ ಅವರು, ನನಗಿನ್ನು ಭವಿಷ್ಯ ಏನಿದೆ, ನನಗೆ ಯಾರು ಆಧಾರವಾಗಿ ನಿಲ್ತಾರೆ, ಇನ್ನು ಮೇಲೆ ಅದು ಸಾಧ್ಯ ಇದೆಯಾ? ಯಾಕಂದ್ರೆ ಈಗಾಗಲೇ ಒಂದು ಮಗುವನ್ನು ದತ್ತಕ್ಕೆ ತಗೊಂಡಿದ್ದಾರೆ ಅವರು, ಅದು ಇನ್ನು ಮೇಲೆ ಸಾಧ್ಯ ಇದೆಯಾ? ಇಂಥ ಸಂದರ್ಭದಲ್ಲಿ ಯಾರಾದರೂ ಒಪ್ಪಬಹುದಾ? ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಅಣ್ಣ ಅಂತಾರೆ ಅವರು. ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಅಣ್ಣ, ನನಗೇನು ಮಾಡಲಿ, ನನಗೆ ಯಾರು ಆಸರೆ ಅಂದಾಗ ಅವ್ರು ಆವಾಗ ಒಂದು ಮಾತು ಹೇಳ್ತಾರೆ, ಯಾಕಮ್ಮ ಕೊರಗ್ತೀಯ ನೀನು, ನಮ್ಮ ರಾಯರಿದ್ದಾರಮ್ಮ ಜೊತೆಗೆ, ರಾಯರನ್ನು ನಂಬಿ ನಡೆ, ರಾಯರಿಗೆ ಅದನ್ನು ಅರ್ಪಣೆ ಮಾಡು, ರಾಯರೇ ನನ್ನ ಜವಾಬ್ದಾರಿ, ನನಗೊಂದು ಆಸರೆಯಾಗಿ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ನನ್ನ ಮಗುವನ್ನು ನೋಡ್ಕೊಂತೊಂಡು ಒಬ್ಬನ ಕೊಡು, ಆಗ ಖಂಡಿತ ನೀನು ಭಕ್ತಿಯಿಂದ ರಾಯರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೋ, ಆವಾಗ ರಾಯರು ನಿನ್ನ ಖಂಡಿತವಾಗಿಯೂ ಅದನ್ನು ನಡೆಸ್ಕೊಡ್ತಾರೆ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಏನು ಅನಿಸುತ್ತೆ ನೋಡಿ, ಆವಾಗ ಆ ಹೆಣ್ಣುಮಗಳು ರಾಯರ ಭಕ್ತಲಾಗ್ತಾರೆ. ರಾಯರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೋತಾಳೆ. ಬಹುಶಃ ಇವರು ಮನೆಗೂ ಬಂದು ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರ ಮನೆಗೆ, ರಾಯರ ಭಕ್ತರ ಮನೆಗೆ ಬಂದು ಹೋಗಿದ್ದಾರೆ ಅವರು. ಆಮೇಲೆ ಏನಾಗಿದೆ, ರಾಯರ ಭಕ್ತರ ಮನೆಗೆ ಬಂದು ಹೋಗಿದ್ದಾರೆ. ರಾಯರ ಭಕ್ತರ ಮನೆಯಲ್ಲಿ ಪ್ರಸಾದ ಸಹಿತ ಆಗಿದೆ, ರಾಯರ ಇದರೊಂದಿಂದ ಪ್ರಸಾದ ಸಹಿತ, ಹೂ ಪ್ರಸಾದ ಸಹಿತ ಆಗಿದೆ. ನೋಡಿ ಎಂಥ ವಿಚಿತ್ರ ಅಂದರೆ, ರಾಯರು ಭಕ್ತರ ಬಾಯಲ್ಲಿ ಏನು ಬಂತು, ರಾಯರಿದ್ದಾರೆ ಅಮ್ಮ, ಖಂಡಿತ ನಡೆಸ್ಕೊಡ್ತಾರೆ ಅಂತ. ರಾಯರಿದ್ದಾರೆ ಅಂತ ಹೇಳಿದ್ದ ಆ ಮಾತು ಕೊನೆಗೂ 3 ತಿಂಗಳಲ್ಲಿ ಬಂಗಾರದಂಥ ಕುಟುಂಬ, ಬಂಗಾರದಂಥ ವರ ಬಂದು ಆ ಹೆಣ್ಣುಮಗಳನ್ನು ಮದುವೆ ಆಗ್ತಾರೆ. ನಾವು ಹೇಳ್ತೀವಲ್ವಾ, ಬಂಗಾರದಂಥ ಹುಡುಗ ಅಂತೀವಿ, ಬಂಗಾರದಂಥ ಕುಟುಂಬ ಅಂತೀವಿ, ಅಂದರೆ ಅಷ್ಟು ಒಳ್ಳೆ ಕುಟುಂಬ ಅಂತ. ಆ ಒಳ್ಳೆ ಕುಟುಂಬ 3 ತಿಂಗಳಲ್ಲಿ, ಅವರು ಆಡಿದ ಮಾತಲ್ಲಿ 3 ತಿಂಗಳಲ್ಲಿ ಆ ಹೆಣ್ಣುಮಗಳಿಗೆ ಮದುವೆ ಆಗುತ್ತೆ. ಜೊತೆಗೆ ಆ ಮಗುವನ್ನು ಸಹಿತ, ದತ್ತು ತಗೊಂಡು ಮಗುವಂತ ಸಹಿತ ತಮ್ಮ ಮಗುವಂತ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ರಾಯರ ಭಕ್ತರು ಆಡಿರುವಂಥ ಕೆಲವೊಂದು ಮಾತುಗಳು ನಿಜ ಆಗುತ್ತೆ. ಕೆಲವೊಂದು ರಾಯರ ಭಕ್ತರ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇರುವಾಗ ಏನು ಕೇಳ್ಕೋತಾರೆ ಅದು ನಿಜ ಆಗುತ್ತೆ. ಆವಾಗ ರಾಯರು ಹೂ ಪ್ರಸಾದವನ್ನು ಕೊಡ್ತಾರೆ, ಅದು ನಿಜ ಆಗುತ್ತೆ. ಅಂದರೆ ರಾಯರು ಸದಾ ನಮ್ಮ ಜೊತೆಗಿರ್ತಾರೆ,
ನಮ್ಮ ನಾಲಿಗೆ ಮೇಲೆ ಸಹಿತ ಇರ್ತಾರೆ. ಯಾಕಂದರೆ ಮತ್ತೊಬ್ಬರಿಗೆ ಧೈರ್ಯ ಹೇಳೋಕ್ಕೆ, ಮತ್ತೊಬ್ಬರಿಗೆ ಸಾಂತ್ವನ ಹೇಳೋಕ್ಕೆ ರಾಯರು ನಾಲಿಗೆ ತುದಿಯಲ್ಲಿ ಕೂತ್ಕೊಂಡಿರ್ತಾರೆ. ಸರಸ್ವತಿಯ ಹಾಗೆ ರಾಯರು ಆ ನಾಲಿಗೆ ತುದಿಯಲ್ಲಿ ಕೂತ್ಕೊಂಡು ನುಡಿಸ್ತಾರೆ. ಒಂದು ಹೆಣ್ಣು ಮಗಳಿಗೋ ಮತ್ತೊಬ್ಬರಿಗೋ ಧೈರ್ಯವನ್ನು ಕೊಡೋಕ್ಕೋಸ್ಕರ ನುಡಿಸ್ತಾರೆ ಆ ಮಾತನ್ನು. ಹಾಗೆ ಇವತ್ತು ನುಡಿಸಿದ್ದಾರೆ. ಬಹುಶಃ ನುಡಿಸಿದ ಮಾತು ಫಲ ಕೊಟ್ಟು ಇವತ್ತು ಆ ಹೆಣ್ಣುಮಗಳು ಮದುವೆ ಆಗಿದ್ದಾಳೆ. ಬಹುಶಃ ನೋಡಿ ಎಷ್ಟು ನಮ್ಮ ಕರುಣಾಮಯಿ ಎಷ್ಟು ಪ್ರೀತಿಯಿಂದ ಭಕ್ತರಾಡಿದಂತಹ ಮಾತನ್ನು ನಡೆಸ್ಕೊಟ್ಟಿದ್ದಾರೆ ಅಂತ. ಅವ್ರು ಯಾವಾಗೂ ಹೇಳೋದು ಒಂದೇ ಮಾತು, ರಾಯರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಮ್ಮ ಅಂತ. ಗಟ್ಟಿಯಾಗಿ ಹಿಡ್ಕೊಳ್ಳಿ. ಏನೇ ಮಾಡಿದರೂ ರಾಯರು ಒಳ್ಳೇದು ಮಾಡಲಿ, ಏನೇ ಮಾಡಿದರೂ ರಾಯರು, ಆದರೆ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳುವಂಥ ಒಂದು ನಮ್ಮ ರಾಯರ ಭಕ್ತರವರು. ಅಷ್ಟು ಏನೇ ಮಾತಾಡಲಿ ಹೃದಯ ತುಂಬಿ ರಾಯರನ್ನು ಕೊಂಡಾಡ್ತಾರೆ. ಹಾಗೆ ಹೇಳುವಂಥ ನಮ್ಮ ರಾಯರ ಭಕ್ತರು ಬಾಯಲ್ಲಿ ಬಂದಂಥ ಮಾತನ್ನು ನಮ್ಮ ರಾಯರು ನಡೆಸ್ಕೊಟ್ಟಿದ್ದಾರೆ ಅಂದರೆ ನಮ್ಮ ರಾಯರು ನಮ್ಮ ಮಾತನ್ನು ಇಷ್ಟು ಚೆನ್ನಾಗಿ ಕೇಳ್ತಾರಲ್ವ. ಖಂಡಿತವಾಗಿಯೂ ನಮ್ಮ ರಾಯರು ನಮ್ಮ ಮಾತನ್ನು ಕೇಳ್ತಾರೆ. ಹಾಗಾಗಿ ಎಲ್ಲರ ಜೀವನದಲ್ಲಿ ರಾಯರು ಒಳ್ಳೆಯದನ್ನು ಮಾಡಲಿ, ನಾವು ಕೆಟ್ಟದ್ದನ್ನು ಮಾಡಿ ಅಂತ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದು ನಮ್ಮ ರಾಯರಿಗೆ ಗೊತ್ತು ಏನು ಅಂತ. ಅನ್ಯಾಯವನ್ನು ನಾವು ಒಮ್ಮೆ ಮಾಡದಿದ್ದರೂ ಅದನ್ನು ತಿದ್ದಿ ನಮ್ಮನ್ನು ನಡೆಸ್ತಾರೆ. ಇದು ನೀ ಅನ್ಯಾಯದಲ್ಲಿ ಹೋಗ್ತಾ ಇದೆಯಾ, ಬೇಡ ಇದು ನ್ಯಾಯದಲ್ಲಿ ಹೋಗು ಅಂತ ಅಲ್ವಾ. ಹಾಗೆ ನಮ್ಮ ರಾಯರು ಪ್ರತಿಯೊಂದು ಏನು ಅಂತ ನೋಡೇ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನೀವು ಎಲ್ಲರೂ ಆ ಕರುಣಾಮಯಿಯನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.